ಹಾಯ್ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ನ ಇಂಗ್ಲಿಷ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಇದು ಧಾರವಾಡನ ಇಂಗ್ಲಿಷ್ ಪೇಪರ್. ನಿಮ್ಮ ಕಾಲೇಜಿನಲ್ಲಿ ಇನ್ನು ಇಂಗ್ಲಿಷ್ ಎಕ್ಸಾಮ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ಲಿ ಈ ಕ್ವಶನ್ ಪೇಪರ್ ನಿಂದ ಕೆಲವೊಂದು ಕ್ವಶನ್ಸ್ ಗಳು ನಿಮ್ಮ ಎಕ್ಸಾಮ್ ನಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ವೇಳೆ ಈಗಾಗಲೇ ಎಕ್ಸಾಮ್ ಇಂಗ್ಲಿಷ್ ಪೇಪರ್ ಆಗಿದೆ ಅಂದ್ರೆ ಕೆಲವೊಂದು ಕ್ವಶನ್ಸ್ ಗಳು ಸೇಮ್ ಆಗಿರುತ್ತೆ, ಅದರ ಆನ್ಸರ್ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಉಳಿದಿರುವಂತಹ ಗ್ರಾಮರ್ ಕ್ವಶನ್ಸ್ ಎಲ್ಲವನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಅದರಿಂದ ನಿಮ್ಮ ಗ್ರಾಮರ್ ಪ್ರಾಕ್ಟೀಸ್ ಆಗುತ್ತೆ. ಈ ಬಾರಿ ಇಂದು ಕಡಿಮೆ ಸ್ಕೋರ್ ಆಗಿದ್ರು ಕೂಡ ಮುಂದಿನ ಬಾರಿ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡ್ತೀರಾ ಗ್ರಾಮರ್ ನಲ್ಲಿಯೂ ಕೂಡ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇದು ಹಾರ್ವರ್ಡ್ ನ ಮಿಡ್ ಟರ್ಮ್ ಎಕ್ಸಾಮ್ ನ ಕ್ವಶನ್ ಪೇಪರ್ 2025ರಲ್ಲಿ ನಡೆದಿರುವಂತಹ ಮಧ್ಯವಾರ್ಷಿಕ ಪರೀಕ್ಷೆ. ಸೊ ಇಲ್ಲಿದೆ 1 ಅಂಕದ ಪ್ರಶ್ನೆಗಳು. ಇದನ್ನ ನಾನು ಆನ್ಸರ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ, ನಿಮ್ಗೆ ಇಂಗ್ಲಿಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂದ್ರೆ ಸೊ ನಾನು ನಿಮ್ಗೆ ಒಂದು ಬೆಸ್ಟ್ ಬುಕ್ ಅನ್ನ ಹೇಳ್ತೀನಿ. ಸೊ ಆ ಬುಕ್ ನಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಸಿಗುತ್ತೆ. ಅಂಡ್ ಪ್ಲಸ್ ನಿಮ್ಮ ಆನ್ಯುವಲ್ ಎಕ್ಸಾಮ್ ಗಾಗೂ ಕೂಡ ನೀವು ಅದನ್ನ ರೆಫರ್ ಮಾಡಬಹುದು. ಸೊ ಇಲ್ಲಿವೆ 2 ಅಂಕದ ಪ್ರಶ್ನೆಗಳು. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಯೂಸಿಂಗ್ ಸಿಮಿಲೀಸ್? ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ವಿಡಿಯೋ ಅಂದ್ರೆ 720p ಅಥವಾ 180p ಅಲ್ಲಿ ನೋಡಿ ಪ್ಲೀಸ್ ಈ ಒಂದು ವಿಡಿಯೋನ. ಯಾಕಂದ್ರೆ ಕ್ವಶನ್ ಪೇಪರ್ ಅಷ್ಟು ಕ್ಲಿಯರ್ ಆಗಿಲ್ಲ, ಅಂದ್ರೆ ಈ ಒಂದು ಕ್ವಾಲಿಟಿಯಲ್ಲಿ ನೋಡಿ ತುಂಬಾ ಕ್ಲಿಯರ್ ಆಗಿ ನಿಮಗೆ ಕಾಣಿಸುತ್ತೆ ಈ ಒಂದು ವಿಡಿಯೋನ. ಅಂಡ್ ದೆನ್ ವಾಟ್ ಡಿಡ್ ಟಾಗೋರ್ ಬಿಲೀವ್ ದ ಫಾರೆಸ್ಟ್ ಸಿಂಬಲೈಸ್? ಈ ರೀತಿ 2 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದೆನ್ ಇಲ್ಲಿ 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು. ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಾನು ನಿಮಗೆ ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಈ ಬುಕ್ ನಲ್ಲಿ ಸಿಗುತ್ತೆ. ನೀವು ಇಂಗ್ಲಿಷ್ ಗಾಗಿ ಯಾವುದೇ ಬುಕ್ ರೆಫರ್ ಮಾಡ್ತಾ ಇಲ್ಲ ಅಂದ್ರೆ ಈ ಬುಕ್ ಅನ್ನ ರೆಫರ್ ಮಾಡಿ. ಸೊ ತಗೊಂಡಿದ್ರು ಕೂಡ ನೋಡಿ ಓಲ್ಡ್ ಬುಕ್ ರೆಫರ್ ಮಾಡ್ತಾ ಇದ್ದಾರೆ ತುಂಬಾ ಜನ ವಿದ್ಯಾರ್ಥಿಗಳು. ಓಲ್ಡ್ ಬುಕ್ಸ್ ಅನ್ನ ರೆಫರ್ ಮಾಡಬೇಡಿ, ಯಾಕಂದ್ರೆ 2-3 ಅಂಕದ ಪ್ರಶ್ನೆಗಳು ಹೊಸದಾಗಿ ಆಡ್ ಆಗಿವೆ. ಗ್ರಾಮರ್ ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ಸೊ ಹಾಗಾಗಿ ನೀವು ಈ ಅಪ್ಡೇಟೆಡ್ ಆಗಿರುವಂತಹ ಬುಕ್ ಅನ್ನ ರೆಫರ್ ಮಾಡಬಹುದು. ನನ್ನ ಪ್ರಕಾರ ಈ ಒಂದು ಬುಕ್ ಬೆಸ್ಟ್ ಇದೆ, ನಾನು ಚೆಕ್ ಮಾಡಿದೀನಿ. ಸೊ ಎಲ್ಲಾ ಪ್ರಶ್ನೆಗಳ ಆನ್ಸರ್ ನಿಮಗೆ ಸಿಗುತ್ತೆ. ಸೊ ಈಗ ನಾವು ಗ್ರಾಮರ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ 1 by 1. ಸೊ ಇದು ಪ್ಯಾಸಿವ್ ವಾಯ್ಸ್ ನ ಕ್ವಶನ್. ಈ ರೀತಿ ಕೇಳಿದ್ದಾರೆ. ದ ಓಲ್ಡ್ ಮ್ಯಾನ್ ಕೇಮ್ ಟು ದಿಸ್ ಗಾರ್ಡನ್ ಒನ್ ಡೇ. ದ ಓನರ್ ಆಫ್ ದ ಪ್ಲಾಂಟೇಶನ್. ನೋಡಿ ಸ್ಯಾಟಿಸ್ಫೈ ಅನ್ನುವಂತಹ ವರ್ಬ್ ಇದೆ. ಸ್ಯಾಟಿಸ್ಫೈ ಅನ್ನೋದು ರೆಗ್ಯುಲರ್ ವರ್ಬ್. ಸೊ ನಾನು ನಿಮಗೆ DED ಯಾವ ರೀತಿ ಅಪ್ಲೈ ಮಾಡಬೇಕು ಆ ರೂಲ್ ಅನ್ನ ಹೇಳಿದ್ದೀನಿ. ಸೊ ಇಲ್ಲಿ ಹಾಗಾದ್ರೆ ಸರಿಯಾದಂತಹ ಉತ್ತರ ಆಗುತ್ತೆ. ಇಲ್ಲಿ ನೋಡಿ ದ ಓನರ್ ಅಂದ್ರೆ ಸಿಂಗ್ಯುಲರ್. ಸೊ ಹಾಗಾದ್ರೆ ನಾವು ವಾಸ್ ವರ್ ನಲ್ಲಿ ವಾಸ್ ಅನ್ನ ಬಳಸಬೇಕು. ವಾಸ್ ವರ್ 2 ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ, ಅದರಲ್ಲಿ ವಾಸ್ ಬಳಸಬೇಕು. ಸ್ಯಾಟಿಸ್ಫೈ ಅನ್ನುವಂತಹ ವರ್ಬ್ ಇದೆ, ಅದಕ್ಕೆ ಸಿಂಪ್ಲಿ ಏನ್ ಮಾಡಬೇಕು, ಸ್ಯಾಟಿಸ್ ಎಫ್ ಹಾಕಿ ವೈ ಅನ್ನ ತೆಗೆದು ಅದಕ್ಕೆ ಏನ್ ಮಾಡಿ IED ಅನ್ನ ಸೇರಿಸಿ ಸ್ಯಾಟಿಸ್ಫೈಡ್. ಸ್ಯಾಟಿಸ್ಫೈಡ್. ದ ಓನರ್ ಆಫ್ ದ ಪ್ಲಾಂಟೇಶನ್ ವಾಸ್ ಸ್ಯಾಟಿಸ್ಫೈಡ್ by the work of the old man. Then various measures. measures ಅಂದ್ರೆ ಇಲ್ಲಿ ಪ್ಲೂರಲ್ ನೌನ್ ಇದು. ಸೊ ಇದು ಪ್ಲೂರಲ್ ಆಯ್ತು. ಸೊ ನಾವು ಹಾಗಾಗಿ ಇಲ್ಲಿ ವರ್ ಅನ್ನ ಬಳಸಬೇಕು. various measures were. ಇದು ಟೇಕ್ ಅನ್ನೋದು ಒಂದು ಇರ್ರೆಗ್ಯುಲರ್ ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಟೇಕನ್, ಸಾರಿ ಥರ್ಡ್ ಫಾರ್ಮ್ ಆಗುತ್ತೆ ಟೇಕನ್. The various measures were taken by the old man to improve the garden gradually. Farming neglect ಅಂತ ಇದೆ, ಇದು ಒಂದು ರೆಗ್ಯುಲರ್ ವರ್ಬ್. ಸಿಂಪ್ಲಿ ನೀವು ಇದಕ್ಕೆ ಏನ್ ಮಾಡಬೇಕು, ನೆಗ್ಲೆಕ್ಟ್ ಗೆ ED ಅನ್ನ ಸೇರಿಸಿ ಸಾಕು. ಅಂಡ್ ಇಲ್ಲಿ ನೋಡಿ ಫಾರ್ಮಿಂಗ್ ಅನ್ನೋದು ಒಂದು ಸಿಂಗ್ಯುಲರ್ ನೌನ್. ಸೊ ಹಾಗಾಗಿ ವಾಸ್ ಅನ್ನ ಬಳಸಬೇಕು. ವಾಸ್ ನೆಗ್ಲೆಕ್ಟೆಡ್. ವಾಸ್ ನೆಗ್ಲೆಕ್ಟೆಡ್ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ನೀವು ಇಷ್ಟು ಬರ್ತಿದ್ರೆ 3ಕ್ಕೆ 3 ಅಂಕ ನಿಮ್ಗೆ ಸಿಗುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನೀವು ತಪ್ಪು ಮಾಡಿದೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ಸ್ಯಾಟಿಸ್ಫೈ ಅನ್ನುವಂತಹ ಒಂದು ವರ್ಬ್ ಅನ್ನ ಅವನು ಕೊಟ್ಟಿದ್ದ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸೊ ಈ ವೈ ಅನ್ನ ತೆಗೆದು IED ಅನ್ನ ಸೇರಿಸಬೇಕಾಗುತ್ತೆ. ಅಂದಾಗ ಇದು ಏನಾಗುತ್ತೆ, ಸ್ಯಾಟಿಸ್ಫೈಡ್ ಆಗುತ್ತೆ. ಸರಿನಾ? ಇನ್ನು ನೆಕ್ಸ್ಟ್ ಬರೋಣ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್. ಸೊ ನಾನು ನಿಮ್ಮ ಎಕ್ಸಾಮ್ಗಿಂತ ಮುಂಚಿತವಾಗಿ 2 ದಿನ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕಂಪ್ಲೀಟ್ ಗ್ರಾಮರ್ ಕವರ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಡಿಸ್ಕಸ್ ಮಾಡಿರುವಂತಹ ಒಂದು ಕ್ವಶನ್ಸ್ ಡೈರೆಕ್ಟ್ಲಿ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. Sharan wanted to purchase a mobile phone. His friends gave many suggestions. He could not decide. He was in a fix. Fix ಅಂದ್ರೆ ಕನ್ಫ್ಯೂಷನ್ ನಲ್ಲಿ ಇದ್ದ. He was in a fix ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. His mother asked him to speak to his aunt. ಅವರ ತಾಯಿ ಹೇಳ್ತಾರೆ ಅಂಟಿ ಜೊತೆ ಮಾತಾಡು, ಯಾಕಂದ್ರೆ ಅಂಟಿ ಅವರಿಗೆ ತುಂಬಾ ಗೊತ್ತಿದೆ ಮೊಬೈಲ್ ಬಗ್ಗೆ. ಸೊ ಅಂದ್ರೆ ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ವೆಲ್ ವರ್ಸ್ಡ್ ಅಂದ್ರೆ ಅದ್ರ ಬಗ್ಗೆ ತುಂಬಾ ನಾಲೆಜ್ ಇದೆ ಅಂತ ಅರ್ಥ. ಸೊ auntie as she was well versed in the matters of mobile phones. ಸೊ ಇಷ್ಟು ಬರೆದ್ರೆ ನೀವು ಇಲ್ಲಿ ನಿಮಗೆ 2 ಅಂಕ ಸಿಗುತ್ತೆ. ಪುಟ್ ವಿತ್ ಅನ್ನೋದು ಎಲ್ಲಿಯೂ ಕೂಡ ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಬರೋಣ ಪ್ರೊನೌನ್. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್. ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ A with the pronouns or noun phrases in side B ಅಂತ ಕೇಳಿದ್ದಾನೆ. ಸೊ ಬನ್ನಿ 1 by 1 ಮ್ಯಾಚ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿ I ಗೆ ಅಂಡರ್ಲೈನ್ ಮಾಡಿದ್ದಾನೆ, ಅಂದ್ರೆ ಇಲ್ಲಿ A ಅಂತ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾನೆ, ಅದರ ಅರ್ಥ ಅಂಡರ್ಲೈನ್ ಮಾಡಿದ್ದಾನೆ ಅಂತ ಅರ್ಥ.
I had to go to the chief general manager with some important papers for approval. ಸೊ ಇಲ್ಲಿ ಐ ಯಾರು ಅನ್ನೋದು ವ್ಯಕ್ತಿ ಹೆಸರು ಕೊಟ್ಟಿಲ್ಲ, ಅಂದ್ರೆ ಐ ಅನ್ನುವಂತ ವ್ಯಕ್ತಿ ಏನಾಗ್ತಾನೆ, ಕತೆ ಹೇಳ್ತಾ ಇರುವಂತಹ ವ್ಯಕ್ತಿ ಅಥವಾ ಮೆಸೇಜ್ ಹೇಳ್ತಾ ಇರುವಂತಹ ವ್ಯಕ್ತಿನೇ ಐ ಆಗ್ತಾನೆ. ಸೊ ಇಲ್ಲಿ ನರೇಟರ್ ಅಂತ ನಮ್ಗೆ ಕೊಟ್ಟಿದ್ದಾರೆ. ಸೊ ಐ ಮ್ಯಾಚ್ ಆಗುತ್ತೆ ಯಾವುದಕ್ಕೆ, ನರೇಟರ್ಗೆ. ಸೊ ನೆಕ್ಸ್ಟ್ ನೋಡಿ, he thoroughly went through them. ಸೊ them ಅನ್ನೋದು ಬಿ ಇಲ್ಲಿ ಅಂಡರ್ಲೈನ್ ಮಾಡಲಾಗಿದೆ. ಸೊ ಯಾವ್ದನ್ನ ಅವನು ಚೆಕ್ ಮಾಡ್ದ, ಸೊ ಇಲ್ಲಿ ಒಬ್ಬ ವ್ಯಕ್ತಿ ಜನರಲ್ ಮ್ಯಾನೇಜರ್ ಕಡೆ ಹೋದ, ಏನ್ ತಗೊಂಡು, ಪೇಪರ್ಸ್ ಫಾರ್ ಅಪ್ರೂವಲ್, ಪೇಪರ್ ತಗೊಂಡು ಹೋದ, ಅದನ್ನ ಥೊರಲಿ ಸಂಪೂರ್ಣವಾಗಿ ಅವನು ನೋಡಿದ. ಸೊ ಅದನ್ನ ಅಂದ್ರೆ ಇಲ್ಲಿ ಪೇಪರ್ಸ್ ಗಳು ಅಂತ ಅರ್ಥ. ಸೊ them ಅಂದ್ರೆ ಪೇಪರ್ ಫಾರ್ ಅಪ್ರೂವಲ್ಸ್ ಆಗುತ್ತೆ. And recommended certain changes. After the discussion, while I was leaving, he invited me to join the dinner at his residence. At his, ಅವನ ಮನೆಯಲ್ಲಿ ಅವನು ಊಟ ಮಾಡ್ಲಿಕ್ಕೆ, ರಾತ್ರಿ ಊಟ ಮಾಡ್ಲಿಕ್ಕೆ ಕರೆದ. ಸೊ ಇಲ್ಲಿ ಕರೆದಿದ್ದು ಯಾರ ಮನೆಯಲ್ಲಿ, ಅವನ ಮನೆಯಲ್ಲಿ, ಅಂದ್ರೆ ಚೀಫ್ ಜನರಲ್ ಮ್ಯಾನೇಜರ್, ಇವರೇ ಕರೆದಿದ್ದು ಅವರ ಮನೆಯಲ್ಲಿ. ಸೊ ಇಲ್ಲಿ ಹೀಸ್ ಆಗುತ್ತೆ, ಚೀಫ್ ಜನರಲ್ ಮ್ಯಾನೇಜರ್ಗೆ ಅದೇನ್ ಮಾಡ್ತಾ ಇದೆ, ರೆಫರ್ ಮಾಡ್ತಾ ಇದೆ. Residence along with my family. On the coming Sunday, he informed that he was inviting Mr. Raman Roy, who was the managing director of a popular startup establishment, Minishas. So who, what, which ಇದ್ದಾಗ ನಾನು ಹೇಳಿದ್ದೀನಿ, ಅದರ ಹಿಂದೆ ಇರುವಂತಹ ವರ್ಡ್ ಏನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಹೂ ಅಂದ್ರೆ ಯಾರು, ಮಿಸ್ಟರ್ ರಾಮನ್ ರಾಯ್ ಬಗ್ಗೆ ಇಲ್ಲಿ ಅದನ್ನ ಅದು ರೆಫರ್ ಮಾಡ್ತಾ ಇದೆ. ಹೂ ಅನ್ನೋದು ಮಿಸ್ಟರ್ ರಾಮನ್ ರಾಯ್ ಅವರನ್ನ ರೆಫರ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ರಾಮನ್ ರಾಯ್ ಇಲ್ಲಂತ ಇದೆ, ಇಲ್ಲಿ ಇದೆ. ಸೊ ಹೂ ಮಿಸ್ಟರ್ ರಾಮನ್ ರಾಯ್ ಅವರನ್ನ ರೆಫರ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್, ಮಿನಿಶಾಸ್ that has created a new sensation in the IT sector. So Minishas, that ಅನ್ನ ರೆಫರ್ ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಸೊ ದ್ಯಾಟ್ ನ ಹಿಂದೆ ಇರುವಂತದ್ದು ಆನ್ಸರ್ ಆಗುತ್ತೆ ಮಿನಿಶಾಸ್. ಸೊ ಮಿನಿಶಾಸ್ ಇಲ್ಲಿದೆ. ಸೊ ಇದು ಸರಿಯಾದಂತಹ ಉತ್ತರ. ಡನ್. ಸಿಂಪಲ್ ಆಗಿದೆ, ಸರಳವಾಗಿದೆ, ಸ್ವಲ್ಪ ಗಮನ ಕೊಟ್ಟರೆ ಸಾಕು, ಈಸಿಲಿ 5 ಔಟ್ ಆಫ್ 5 ಮಾರ್ಕ್ಸ್ ಇಲ್ಲಿ ತಗೋಬಹುದು. ಇನ್ನ ಬರೋಣ, ರೈಟ್. ಸೊ ರೀರೈಟ್ ಆಸ್ ಡೈರೆಕ್ಟೆಡ್ ಕೊಟ್ಟಿರುವಂತಹ ಸೂಚನೆ ಪ್ರಕಾರ ಬರೀರಿ ಅಂತ ಕೇಳಿದ್ದಾರೆ. ದ ಕೋಚ್ ಈಸ್ ಆಂಗ್ರಿ ಬ್ಲಾಂಕ್ ಹೀಸ್ ಪ್ಲೇಯರ್ಸ್, ಯೂಸ್ ಅಪ್ರೋಪ್ರಿಯೇಟ್ ಪ್ರೆಪೋಸಿಷನ್, ಸರಿಯಾದಂತಹ ಪ್ರೆಪೋಸಿಷನ್ ಬಳಸಿ ಅಂತ ಕೇಳಿದಾನೆ. ಸೊ ಇಲ್ಲಿ ವಿತ್ ಅನ್ನುವಂತಹ ಪ್ರೆಪೋಸಿಷನ್ ಸರಿ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ರೀಅರೇಂಜ್ ದ ಅಬೌವ್ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಈ ರೀತಿ ಕೊಟ್ಟಿದ್ದಾನೆ, ಇದನ್ನ ರೀಅರೇಂಜ್ ಮಾಡಿ ಬರಿಬೇಕು. ಇದನ್ನ ಎಲ್ಲಾದ್ರೂ ಓದಿರಬಹುದು, ತುಂಬಾ ಯೂಸ್ ಮಾಡ್ತಾರೆ ಈ ಒಂದು ವಾಕ್ಯವನ್ನ. ಸೊ ಇದನ್ನ ಯಾವ ರೀತಿ ಸರಿಯಾಗಿ ಬರಿಬೇಕು ಅಂದ್ರೆ, ಬಿ ದ ಚೇಂಜ್ ಯು, ದೆನ್ ಯು ಆದ ನಂತರ ನೋಡಿ you want to see in the world, you want to see in the world. ಸೊ ಈ ರೀತಿ ಬರೆದ ಇಲ್ಲಿ ನಿಮಗೆ 1 ಅಂಕ ಸಂಪೂರ್ಣ ಸಿಗುತ್ತೆ. ಇದರ ಅರ್ಥ, ನೀವೇನಾದ್ರೂ ಜಗತ್ತಿನಲ್ಲಿ ಒಂದು ಬದಲಾವಣೆ ಬಯಸ್ಬೇಕಂದ್ರೆ ಮೊದಲು ನೀವು ಆ ಬದಲಾವಣೆ ನಿಮ್ಮಲ್ಲಿ ತರಬೇಕು, ಅಂದಾಗ ಅದು ಜಗತ್ತಿನಲ್ಲಿ ಬರುತ್ತೆ ಅಂತ ಈ ವಾಕ್ಯ ಹೇಳುತ್ತೆ. ಡನ್. ಸೊ ಈ ರೀತಿ ಇದಕ್ಕೆ ಉತ್ತರವನ್ನ ಬರಿಬೇಕು. ಅಂಡ್ ದೆನ್ ಬರೋಣ, ದ ಲಿಸ್ಟ್ ಆಫ್ ಐಟಮ್ಸ್ ಈಸ್ ಆರ್ ಆನ್ ದ ಟೇಬಲ್. ಸೊ ಇಲ್ಲಿ ಸರಿಯಾದಂತಹ ಏನ್ ಬಳಸಬೇಕು ನಾವು, ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಸೊ ಇಲ್ಲಿ ಐಟಮ್ಸ್ ಅಂತ ನೋಡಿ, ಪ್ಲೂರಲ್ ಅಂತ ನೀವು ಅನ್ಕೊಂಡು ಆರ್ ಬಳಸಿದ್ರೆ ರಾಂಗ್ ಆಗುತ್ತೆ. ಸೊ ಇಲ್ಲಿ ನೋಡಿ, ದ ಲಿಸ್ಟ್ ಆಫ್ ಐಟಮ್ಸ್ ಅಂದ್ರೆ ಐಟಮ್ಸ್ ನ ಒಂದು ಲಿಸ್ಟ್ ಅಂದಾಗ ಸಿಂಗ್ಯುಲರ್ ಆಯ್ತು. ಸಿಂಗ್ಯುಲರ್ ಜೊತೆಲಿ ನಾವು ಈಸ್ ಅನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಈಸ್ ಸರಿಯಾದಂತಹ ಉತ್ತರ ಆಗುತ್ತೆ. ದ ಲಿಸ್ಟ್ ಆಫ್ ಐಟಮ್ಸ್ ಈಸ್ ಆನ್ ದ ಟೇಬಲ್. ಸೊ ಐಟಮ್ಗಳ ಲಿಸ್ಟ್ ಇದೆಲ್ಲ ಟೇಬಲ್ ಮೇಲೆ ಇದೆ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್. ಕೊಟ್ಟಿರುವಂತಹ ವರ್ಬ್ ನ ಸರಿಯಾದಂತಹ ಫಾರ್ಮ್ ಬಳಸಿ. ನೋಡಿ, ಫಾರ್ಮ್ಸ್ ಆಫ್ ವರ್ಬ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ 2-3 ಕ್ವಶನ್ಸ್ ಇರುತ್ತೆ. ಈವನ್ ನಿಮ್ಮ ಪ್ಯಾಸಿವ್ ವಾಯ್ಸ್ ನಲ್ಲಿ 3 ಕ್ವಶನ್ಸ್ಗೂ ಬೇರೆ ಬೇರೆ ಫಾರ್ಮ್ಸ್ ಬಳಸಬೇಕು. ಸೊ ಇದಕ್ಕೆ ನೀವು ಇಲ್ಲಿ ಡಿಫಿಕಲ್ಟಿ ಸಮಸ್ಯೆ ಫೇಸ್ ಮಾಡ್ತಾ ಇದ್ರೆ, ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಒಂದು ಕ್ಲಾಸ್ ಫ್ರೀ ಆಗಿದೆ, ರೆಗ್ಯುಲರ್ ಇರ್ರೆಗ್ಯುಲರ್ ವರ್ಬ್ಸ್ ಮೇಲೆ, ಅದನ್ನ ನೋಡ್ಕೋಬಹುದು. ನೀವು ತುಂಬಾ ಪರ್ಫೆಕ್ಟ್ ಆಗ್ತೀರಾ. ಸೊ ಐ ಕುಕ್ ಡಿಲಿಷಿಯಸ್ ಮೀಲ್ಸ್ ಯೆಸ್ಟರ್ಡೇ ಅಂದ್ರೆ ಇದು ನಿನ್ನೆ ಆಗಿರುವಂತದ್ದು. ಸೊ ಹಾಗಾದ್ರೆ ನಾವಿಲ್ಲಿ ಪಾಸ್ಟ್ ಸಿಂಪಲ್ ಟೆನ್ಸ್ ನ ವಾಕ್ಯ ಬಳಸಬೇಕು. ಕುಕ್ ನ 2ನೇ ಫಾರ್ಮ್ V2 ಫಾರ್ಮ್ ನಾವಿಲ್ಲಿ ಬಳಸಬೇಕು. ಸೊ ಇದು ಆಗುತ್ತೆ ಐ ಕುಕ್ಡ್. ರೆಗ್ಯುಲರ್ ವರ್ಬ್ ಇದು, ಸಿಂಪ್ಲಿ ಇಡಿ ಸೇರಿಸಿ, ಐ ಕುಕ್ಡ್ ಡಿಲಿಷಿಯಸ್ ಮೀಲ್ಸ್ ಯೆಸ್ಟರ್ಡೇ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಬರೋಣ, ಲಿಂಕರ್ಸ್ ನೋಡಿ, ಪ್ಯಾರಾಗ್ರಾಫ್ ಮೊದಲು ಅರ್ಥ ಮಾಡ್ಕೋಬೇಕು. ದೇರ್ ಆರ್ ಮೆನಿ ಕಮರ್ಷಿಯಲ್ ಕ್ರಾಪ್ಸ್ ಗ್ರೋನ್ ಇನ್ ಕರ್ನಾಟಕ. ಕಮರ್ಷಿಯಲ್ ಕ್ರಾಪ್ಸ್ ಅಂದ್ರೆ ವಾಣಿಜ್ಯ ಬೆಳೆಗಳು, ಮಾರಾಟಕ್ಕಾಗಿ ಬೆಳೆಯುವಂತ ಬೆಳೆಗಳು. ಸೊ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಕೋಕೋನಟ್, areca nut, and then sugar cane, etc. Blank. There is no proper water supply. It would be difficult to get good yield. There is good yield. There could be fall in the selling price. The farmers are advised to practice multiple cropping.
ಸೊ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ಅಂದ್ರೆ ಈ 4 ಲಿಂಕರ್ಸ್ ಗಳಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಕೊಡುವಾಗ ಸಚ್ ಆಸ್ ಅನ್ನೋದನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಆಗುತ್ತೆ ಸಚ್ ಆಸ್. There are many commercial crops grown in Karnataka such as coconut, areca nut, sugarcane, etc. If ಅನ್ನೋದು ಇಲ್ಲಿ ಸರಿ ಆಗುತ್ತೆ ನೋಡಿ, ಫಿಟ್ ಆಗುತ್ತೆ. ಇದರ ಅರ್ಥ ಏನಾಗುತ್ತೆ ನೋಡಿ, ಇಫ್ ದೇರ್ ಇಸ್ ನೋ ಪ್ರಾಪರ್ ವಾಟರ್ ಸಪ್ಲೈ ಅಂದ್ರೆ ನೀರಿನ ಸಪ್ಲೈ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಗೆಟ್ ಗುಡ್ ಈಲ್ಡ್, ಒಳ್ಳೆ ಬೆಳೆಗಳನ್ನ ಪಡೆಯೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ, ಸಮಸ್ಯೆ ಆಗುತ್ತೆ ನೀರಿನ ಸಪ್ಲೈ ಇಲ್ಲ ಅಂದ್ರೆ. ದೇರ್ ಈಸ್ ಗುಡ್ ಈಲ್ಡ್. ಸೊ ಈಗ ಇಲ್ಲಿ ನೋಡಿ ಸರಿ ಆಗುತ್ತೆ ಇವನ್ ವೆನ್. ಈಗ ಇವನ್ ವೆನ್ ಯಾಕೆ ಸರಿ ಆಗುತ್ತೆ ನೋಡಿ ನಿಮ್ಗೆ ತಿಳಿಸ್ತೀನಿ. ಇವನ್ ವೆನ್ ದೇರ್ ಇಸ್ ಗುಡ್ ಈಲ್ಡ್, ಕೆಲವು ಬಾರಿ ಅಲ್ಲಿ ಒಳ್ಳೆ ಬೆಳೆ ಬಂದರೂ ಕೂಡ ಅಂತ ಹೇಳಲಿಕ್ಕೆ ನಾವು ಇವನ್ ವೆನ್ ಇಲ್ಲಿ ಬಳಸಬೇಕಾಗುತ್ತೆ. ಇವನ್ ವೆನ್ ದೇರ್ ಇಸ್ ಗುಡ್ ಈಲ್ಡ್ ದೇರ್ ಕುಡ್ ಬಿ ಫಾಲ್ ಇನ್ ದ ಸೆಲ್ಲಿಂಗ್ ಪ್ರೈಸ್. ಆ ಬೆಲೆಯಲ್ಲಿ ಏನಾಗುತ್ತೆ, ಬೆಲೆ ಬೀಳುತ್ತೆ ಅಂತ ಹೇಳ್ತೀವಲ್ಲ, ಬೆಲೆ ಕಡಿಮೆ ಆಗಿರುತ್ತೆ. ಒಳ್ಳೆ ಬೆಳೆ ಬಂದರೂ ಕೂಡ ಬೆಲೆ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ರೈತರಿಗೆ ಏನ್ ಸಜೆಷನ್ ಕೊಡ್ತಾ ಇದ್ದಾರೆ, ದೇರ್ ಫೋರ್ ಫಾರ್ಮರ್ಸ್ ಆರ್ ಅಡ್ವೈಸ್ ಟು ಪ್ರಾಕ್ಟೀಸ್ ಮಲ್ಟಿ ಕ್ರಾಪ್ ಫಾರ್ಮಿಂಗ್ ಅಂದ್ರೆ ಒಂದೇ ಹೊಲದಲ್ಲಿ 2-3-4 ಬೆಳೆಗಳನ್ನ ಬೆಳೆಯೋದು, ಅದರಿಂದ ಒಂದರ ಬೆಲೆ ಕಡಿಮೆ ಆದ್ರೂ ಕೂಡ ಇನ್ನೊಂದರ ಬೆಲೆ ಹೆಚ್ಚಿರುತ್ತೆ. ಸೊ ಆ ಸಜೆಷನ್ ಕೊಡ್ತಾ ಇದ್ದಾರೆ. ದೇರ್ ಫೋರ್, ಆದ್ದರಿಂದ ಕೊನೆಯ ಬ್ಲಾಂಕ್ ನಲ್ಲಿ ಹಾಕಬೇಕು. ದೇರ್ ಫೋರ್ ದ ಫಾರ್ಮರ್ಸ್ ಆರ್ ಅಡ್ವೈಸ್ ಟು ಪ್ರಾಕ್ಟೀಸ್ ಮಲ್ಟಿ ಕ್ರಾಪ್ ಫಾರ್ಮಿಂಗ್. ಸೊ ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಮತ್ತೆ ರೀರೈಟ್ ಆಸ್ ಡೈರೆಕ್ಟೆಡ್. ಸೊ ಇಲ್ಲಿ ಆಡ್ ಅ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಸೊ ಇದನ್ನ ಆಲ್ರೆಡಿ ಕಲಿಸಿದ್ದೀನಿ. ಫಸ್ಟ್ ಹೆಲ್ಪಿಂಗ್ ವರ್ಬ್ ನೋಡಿ, ದೆನ್ ಸಬ್ಜೆಕ್ಟ್ ಇಟ್ ಇದೆ, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಪಾಸಿಟಿವ್ ವಾಕ್ಯ ಇದೆ, ನಾವು ನೆಗೆಟಿವ್ ಮಾಡಬೇಕು. ವಾಸ್ ಎನ್ ಅಪಾಸ್ಟ್ರಫಿ ಟಿ, ವಾಸಂಟ್ ಇಟ್ ಅನ್ನ ಹಾಕಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್, ಡನ್, ಮುಗೀತು. ಇಲ್ಲಿಗೆ 1 ಅಂಕ ನಿಮ್ಗೆ ಸಿಗುತ್ತೆ. ದೆನ್ ಶಿಖೇರಾ ರೋಟ್ ಯು ಕ್ಯಾನ್ ವಿನ್. ಸೊ ಇಲ್ಲಿ WH ಕ್ವಶನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆ WH ಕ್ವಶನ್ ಯಾವ ರೀತಿ ಇರಬೇಕು ಅಂದ್ರೆ ಅಂಡರ್ಲೈನ್ ಮಾಡಿರುವಂತಹ ವರ್ಡ್ಸ್ ಏನಾಗಿರ್ಬೇಕು, ಆನ್ಸರ್ ಆಗಿರ್ಬೇಕು. ಸೊ ಇಲ್ಲಿ ಅಂಡರ್ಲೈನ್ ಮಾಡಿಲ್ಲ, ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ. ಸೊ ಇದು ಆನ್ಸರ್ ಆಗಿ ಬರಬೇಕು. ಸೊ ಹಾಗಾದ್ರೆ ನಾವಿಲ್ಲಿ ನೋಡಿ, ಇದು ಪಾಸ್ಟ್ ಸಿಂಪಲ್ ನ ವಾಕ್ಯ ಇದೆ. ಪಾಸ್ಟ್ ಸಿಂಪಲ್ ನಲ್ಲಿ ಯಾವ ರೀತಿ ನಾವು ಕ್ವಶನ್ ಮಾಡೋದು, ವಾಟ್ ಡಿಡ್ ಹೆಲ್ಪಿಂಗ್ ವರ್ಬ್ ಬಳಕೆ ಆಗುತ್ತೆ. ವಾಟ್ ಡಿಡ್ ಶಿಖೇರಾ ಇದನ್ನ ಬಳಸ್ಕೋಬೇಕು. ವಾಟ್ ಡಿಡ್ ಶಿವಖೇರಾ, ಇದು ಶಿಖೇರಾ ಅಲ್ಲ ಶಿವಖೇರಾ. ರೋಟ್ ಅನ್ನೋದು ನೋಡಿ ಆಸ್ ಇಟ್ ಈಸ್ ಬರೆದ್ರೆ ರಾಂಗ್ ಆಗುತ್ತೆ, ಯಾಕಂದ್ರೆ ಪಾಸ್ಟ್ ಸಿಂಪಲ್ ನಲ್ಲಿ ಡಿಡ್ ಬಂದಾಗ ಇದು V1 ನಲ್ಲಿ ಬರಿಬೇಕು. ರೈಟ್, ವಾಟ್ ಡಿಡ್ ಶಿವಖೇರಾ ರೈಟ್. ಸೊ ಆನ್ಸರ್ ಆಗುತ್ತೆ ಈ ಯು ಕ್ಯಾನ್ ವಿನ್ ಅಂತ ಅವನು ಬರೆದಿದ್ದ. ಸೊ ಈ ರೀತಿ ನಾವಿಲ್ಲಿ ವಾಟ್ ಅನ್ನ ಬಳಸಿ ಈ ಒಂದು ಕ್ವಶನ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಟೆನ್ಸಸ್ ಗಳನ್ನ ಕಲ್ಕೊಳ್ಳಿ, ಇಲ್ಲ ಅಂದ್ರೆ ಈ ಕ್ವಶನ್ಸ್ ಗಳನ್ನ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಬರೋದಿಲ್ಲ. ಬೇಕಂದ್ರೆ ನೀವು ನಮ್ಮ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಜಾಯ್ನ್ ಆಗ್ಬೋದು. ತುಂಬಾ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ ಎಲ್ಲವನ್ನ ಕೂಡ ಕಲಿಸ್ತಾ ಇದೀವಿ. ಈಸಿಲಿ 90 ಅಬೌವ್ ಸ್ಕೋರ್ ಮಾಡುವ ಹಾಗೆ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಚೆಕ್ ಮಾಡಿ. ನಮ್ಮ ಆಪ್ ನಲ್ಲಿ ಲಿಂಕ್ ಬೇಕಂದ್ರೆ ಕೆಳಗಡೆ ಕೊಟ್ಟಿರ್ತೀನಿ. ಅಂಡ್ ದೆನ್ ಬರೋಣ, ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್. ಕೊಟ್ಟಿರುವಂತಹ ವಾಕ್ಯಗಳಲ್ಲಿ ಏನೋ ತಪ್ಪಿದೆ, ಅದನ್ನ ಸರಿಪಡಿಸಿ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ವಾಕ್ಯ ನೋಡಿ, ಶಿ ರಿಟರ್ನ್ಡ್ ಬ್ಯಾಕ್ ಫ್ರಾಮ್ USA ಟುಡೇ. ಸೊ ಮೊನ್ನೆ ಇದನ್ನ ನಾನು ಡಿಸ್ಕಸ್ ಮಾಡಿದ್ನಲ್ಲ ಒಂದು ಕ್ಲಾಸ್ ನಲ್ಲಿ, ಅಲ್ಲಿ ಇದೇ ಎಕ್ಸಾಂಪಲ್ ಕೊಟ್ಟಿದ್ದೆ. ರಿಟರ್ನ್ ಅಂದ್ರೆ ಮರುಳಿ ಬಾ ಅಂತ ಅರ್ಥ, ಅದರ ಜೊತೆ ಮತ್ತೆ ಬ್ಯಾಕ್ ಅಂತ ಬಳಸುವ ಅವಶ್ಯಕತೆ ಇಲ್ಲ. ಸೊ ಬ್ಯಾಕ್ ಅನ್ನ ತೆಗಿಬೇಕು, ವಾಕ್ಯ ಸರಿ ಆಗುತ್ತೆ. ನೆಕ್ಸ್ಟ್, ಗೌರವ್ ವೋಕ್ ಅಪ್ ಅಟ್ 6 AM ಇನ್ ದ ಮಾರ್ನಿಂಗ್. ಸೊ ಇಲ್ಲಿ 6 ಗಂಟೆಗೆ AM ಅಂದ್ರೆ ಏನು, AM ಅಂದ್ರೆ ಮುಂಜಾನೆ, PM ಅಂದ್ರೆ ಸಾಯಂಕಾಲ. ಸೊ AM ಅಂತ ಆಲ್ರೆಡಿ ಇದೆ, ಸೊ ಮತ್ತೆ ಇನ್ ದ ಮಾರ್ನಿಂಗ್ ನ ಅವಶ್ಯಕತೆ ಇಲ್ಲ. ಗೌರವ್ ವೋಕ್ ಅಪ್ ಅಟ್ 6 AM ಇದು ಸಾಕು. ಇಲ್ಲ ಅಂದ್ರೆ ನಾವು AM ಅನ್ನ ತೆಗೆದು ಗೌರವ್ ವೋಕ್ ಅಪ್ ಅಟ್ 6 ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು. ಸೊ ಹಾಗಾಗಿ ಇಲ್ಲಿ ಆಮ್ ಆದ್ರೂ ಬಳಸಬೇಕು ಅಥವಾ ಇನ್ ದ ಮಾರ್ನಿಂಗ್ ಆದ್ರೂ ಬಳಸಬೇಕು, ಎರಡು ಬಳಸುವಂತ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಬರೋಣ, ನೋಟ್ ಮೇಕಿಂಗ್. ತುಂಬಾ ಈಸಿ ಕ್ವಶನ್, 2 ಅಂಕಕ್ಕೆ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಟ್ರಾನ್ಸೆಂಡೆಂಟಲಿಸಮ್ is a philosophical and literary movement that emphasizes individualism and spirituality. ಒಂದೇ ಒಂದು ವಾಕ್ಯ ಕೊಟ್ಟಿದ್ದಾರೆ, ಈಸಿಲಿ 2 ಮಾರ್ಕ್ಸ್ ತಗೋಬಹುದು. ಟ್ರಾನ್ಸೆಂಡೆಂಟಲಿಸಮ್ is a ಏನದು, ಫಿಲಾಸಫಿಕಲ್ ಅನ್ನೋದು ಮೊದಲನೇ ಆನ್ಸರ್ ಇಲ್ಲಿ ಬರುತ್ತೆ. ದೆನ್ ಲಿಟರರಿ ಮೂವ್ಮೆಂಟ್ ಅನ್ನೋದು ಇಲ್ಲಿ ಬರಿಬೇಕು ಈ ಬಾಕ್ಸ್ ನಲ್ಲಿ. ಸೊ ಇಟ್ ಎಂಫಸೈಸಸ್, ಅದು ಏನನ್ನ ಎಂಫಸೈಸ್ ಮಾಡುತ್ತೆ, ಇಂಡಿವಿಜುವಾಲಿಸಮ್ ಅಂಡ್ ಸ್ಪಿರಿಚುವಾಲಿಟಿ. ಸೊ ಇಂಡಿವಿಜುವಾಲಿಸಮ್ ಇಲ್ಲಿ ಬರಿಬೇಕು, ಸ್ಪಿರಿಚುವಾಲಿಟಿ ಅನ್ನುವಂತ ವರ್ಡ್ ಇಲ್ಲಿ ಬರಿಬೇಕು. ಸೊ 2ಕ್ಕೆ 2 ಅಂಕ ಫುಲ್ ಸಿಗುತ್ತೆ. ಡನ್. ಇನ್ನ ಬರೋಣ, ರಿಪೋರ್ಟ್ ದ ಫಾಲೋವಿಂಗ್ ಕ್ವಶನ್. ಸೊ ಇದು ಈ ವಾಕ್ಯಗಳನ್ನು ನಾನು ನನ್ನ ರಿಪೋರ್ಟೆಡ್ ಸ್ಪೀಚ್ ನ ವಿಡಿಯೋದಲ್ಲಿ ಇದನ್ನೇ ಡಿಸ್ಕಸ್ ಮಾಡಿಸಿದ್ದೆ. ಸೇಮ್ ಅದೇ ಕ್ವಶನ್ ಆಸ್ ಇಟ್ ಈಸ್ ಇಲ್ಲಿ ಬಂದಿದೆ. ಸೊ ಇದರ ಆನ್ಸರ್ ನೋಡಿ, ಮಿನಿಸ್ಟರ್ ಕೇಳ್ತಾನೆ, why do you stay in the prison? So answer ಆಗುತ್ತೆ, minister asked the prisoner why he stayed in the prison. Prisoner ಕೇಳ್ತಾನೆ, do you want me to go? ನಾನು ಹೋಗ್ಬೇಕಾ?
ಸೊ ಪ್ರಿಸನರ್ ಆಸ್ಕ್ ದ ಮಿನಿಸ್ಟರ್ ಇಫ್ ಹಿ ವಾಂಟೆಡ್ ಹಿಮ್ ಟು ಗೋ. ಮಿನಿಸ್ಟರ್ ಹೇಳ್ತಾನೆ ಸರ್ಟನ್ಲಿ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್, ನನಗೇನು ಸಮಸ್ಯೆ ಇಲ್ಲ, ನೀನು ಹೋಗ್ಬಹುದು ಅಂತ ಹೇಳ್ತಾನೆ. ಸೊ ಅವಾಗ ದ ಮಿನಿಸ್ಟರ್ ರಿಪ್ಲೈಡ್ ದ್ಯಾಟ್ ಹಿ ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ದೆನ್ ನೋಡಿ ಪ್ರಿಸನರ್ ಐ ವೋಂಟ್ ಗೋ ಅವೇ, ನಾನು ಹೋಗೋದಿಲ್ಲ ಅಂತ ಹೇಳ್ತಾನೆ, ಅವನು ಜೈಲ್ನಲ್ಲಿ ಇರೋನು. ದೆನ್ ದ ಪ್ರಿಸನರ್ ಟೋಲ್ಡ್ ದ ಮಿನಿಸ್ಟರ್ ದ್ಯಾಟ್ ಹಿ ವುಡ್ ನಾಟ್ ಗೋ ಅವೇ. ಸೊ ಮಿನಿಸ್ಟರ್ ಅವಾಗ ಹೇಳ್ತಾನೆ ಐ ಕ್ಯಾನ್ ಗಿವ್ ಯು ಪೆನ್ಷನ್, ನಾನು ನಿನಗೆ ಪೆನ್ಷನ್ ಕೊಡ್ತೇನೆ ಅಂತ ಹೇಳ್ತಾನೆ. ಸೊ ಮಿನಿಸ್ಟರ್ ಸೇಡ್ ದ್ಯಾಟ್ ಹಿ ಕುಡ್ ಗಿವ್ ಹಿಮ್ ಪೆನ್ಷನ್. ಇಲ್ಲಿ ಜಸ್ಟ್ ನೋಡಿ ಮಿನಿಸ್ಟರ್ ಇದ್ದಲ್ಲಿ ದ ಮಿನಿಸ್ಟರ್ ಅಂತ ಹಾಕಿ, ಸೊ ಇಲ್ಲಿ ಪ್ರಿಸನರ್ ಇದಾನಲ್ಲ ದ ಪ್ರಿಸನರ್ ಅಂತ ಹಾಕಿ ದ ಅನ್ನ ಸೇರಿಸ್ಕೊಳ್ಳಿ. ಸೊ ಇದು ಸರಿಯಾದಂತಹ ಉತ್ತರ. ಇದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇದರ ಮೇಲೆ ಒಂದು ವಿಡಿಯೋ ಇದೆ, ಕಂಪ್ಲೀಟ್ ವಿಡಿಯೋ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಪ್ರತಿ ವಾಕ್ಯವನ್ನ ಸರಿಯಾದಂತಹ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಕನ್ವರ್ಟ್ ಮಾಡಿ ಯಾವ ರೀತಿ ಬರಿಬೇಕು ಅಂತ ಹೇಳಿ. ಸೊ ಅದನ್ನ ನೋಡಿ. ಸೊ ನೆಕ್ಸ್ಟ್ ಇಲ್ಲಿ ನಮ್ಮ ಡೈಲಾಗ್ ರೈಟಿಂಗ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇದು ನಡೀತಾ ಇದೆ, ಫ್ರೆಂಡ್ ನ ಜೊತೆಲಿ ನಡೀತಾ ಇದೆ ಆಲ್ಮೋಸ್ಟ್. ಸಾರಾ ನೋಡಿ ಹಾಯ್ ರಾಜ್ ಗುಡ್ ಆಫ್ಟರ್ನೂನ್ ಅಂತ ಸಾರಾ ಹೇಳ್ತಾಳೆ ರಾಜನಿಗೆ. ಸೊ ರಾಜ್ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು, ಅವನು ಗ್ರೀಟಿಂಗ್ ಗೆ ರೆಸ್ಪಾಂಡ್ ಮಾಡಬೇಕು. ಸೊ ಅವನು ಹೇಳ್ತಾನೆ ಹಲೋ ಸಾರಾ ಗುಡ್ ಆಫ್ಟರ್ನೂನ್ ಅಂತ ಅವನು ಹೇಳ್ತಾನೆ. ಸೊ ದೆನ್ ಇಲ್ಲಿ ಸಾರಾ ಕೇಳ್ತಾಳೆ ರಾಜನಿಗೆ ಬೈ ದ ವೇ ಹ್ಯಾವ್ ಯು ಮೆಟ್ ಮೈ ಫ್ರೆಂಡ್ ದೀಪಾ, ನನ್ನ ಫ್ರೆಂಡ್ ದೀಪಾಗ್ ನೀನ್ ನೋಡಿದೀಯಾ ಅಂತ ಹೇಳ್ತಾಳೆ. ಸೊ ಅದಕ್ಕೆ ರಾಜ್ ಹೇಳ್ತಾನೆ ನೋ ಐ ಹ್ಯಾವಂಟ್ ಅಂತ, ನೋ ಇಲ್ಲ ನಾನು ನೋಡಿಲ್ಲ, ಮೀಟ್ ಆಗಿಲ್ಲ ಅಂತ ಹೇಳ್ತಾನೆ. ಸೊ ದೆನ್ ನೋಡಿ ಇಲ್ಲಿ ಇಂಟ್ರಡ್ಯೂಸ್ ಅಂತ ಇದೆ. ಸೊ ಈಗ ಯಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ರಾಜ್, ಇಲ್ಲಿ ನೋಡಿ ದೀಪಾ, ಅಂದ್ರೆ ದೀಪಾ ನೈಸ್ ಟು ಮೀಟ್ ಯು ಟು ಅಂತ ಹೇಳ್ತಾ ಇದ್ದಾಳೆ ರಾಜನಿಗೆ. ಅದರ ಅರ್ಥ ರಾಜ್ ಹೇಳ್ತಾನೆ ತನ್ನನ್ನ ಇಂಟ್ರೊಡ್ಯೂಸ್ ಮಾಡಿ ದೀಪಾಗ್ ಹೇಳ್ತಾನೆ ನೈಸ್ ಟು ಮೀಟ್ ಯು ಅಂತ ಹೇಳಿ, ನಿಮ್ಗೆ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾನೆ ರಾಜ್. ಸೊ ಅದನ್ನ ನೀವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಐ ಹ್ಯಾವಂಟ್ ಆದ ನಂತರ ಅವಾಗ ಅವನ್ ಏನ್ ಮಾಡ್ತಾನೆ ಹಾಯ್ ದೀಪಾ, ಇಲ್ಲಾಂದ್ರೆ ಡೈರೆಕ್ಟ್ಲಿ ಹೇಳಿ ಹಾಯ್ ದೀಪಾ ಅವನು ಬೇಡ, ಐ ಆಮ್ ರಾಜು ನೈಸ್ ಟು ಮೀಟ್ ಯು. ಯಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅವನು, ದೀಪಾಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಇದರ ಅರ್ಥ ದೀಪಾ ಬಂದ್ಲು, ಈ ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು, ಅವಾಗ ದೀಪಾ ಬಂದು ಸಾರಾಗ್ ಭೇಟಿಯಾದ್ಲು. ಸೊ ರಾಜ್ ನೋಡ್ತಾನೆ, ಅವಾಗ ರಾಜ್ ಹೇಳ್ತಾನೆ ಮೈ ನೇಮ್ ಇಸ್ ರಾಜು ಅಥವಾ ಐ ಆಮ್ ರಾಜು ನೈಸ್ ಟು ಮೀಟ್ ಯು ಅಂತ ದೀಪಾಗ್ ಹೇಳ್ತಾನೆ. ದೀಪಾ ಹೇಳ್ತಾಳೆ ನೈಸ್ ಟು ಮೀಟ್ ಯು ಟು, ನಿಮಗೂ ಕೂಡ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಅಂತ ದೀಪಾ ಕೂಡ ಹೇಳ್ತಾಳೆ. ಅವಾಗ ರಾಜ್ ಏನ್ ಮಾಡ್ತಾನೆ ಟೇಕಿಂಗ್ ಲೀವ್, ಅವನದೇನೋ ಕೆಲಸ ಇರುತ್ತೆ, ಅವನ ನಾನು ಹೋಗ್ತೀನಿ ಅಂತ ಹೇಳ್ಬೇಕು. ಯಾವ ರೀತಿ ಹೇಳ್ತೀವಿ ಅದನ್ನ ಇಂಗ್ಲಿಷ್ ನಲ್ಲಿ ಅವ್ನು ಹೇಳ್ಬಹುದು ಐ ವಿಲ್ ಕ್ಯಾಚ್ ಯು ಲೇಟರ್, ನಾನು ನಿಮ್ಗೆ ನಂತರ ಭೇಟಿ ಆಗ್ತೀನಿ, ಐ ವಿಲ್ ಕ್ಯಾಚ್ ಯು ಲೇಟರ್ ಅಂತ ಹೇಳ್ಬಹುದು. ಅಥವಾ ಐ ವಿಲ್ ಟೇಕ್ ಯುವರ್ ಲೀವ್ ನಾವ್, ಸೊ ನಾನೀಗ ಹೊರಡ್ತೀನಿ ಅಂತ ಹೇಳ್ಬಹುದು. ಅಥವಾ ಬೈ ಫಾರ್ ನಾವ್ ಅಂತ ಹೇಳಿ ಅವನು ಹೋಗ್ತಾನೆ. ಈ ರೀತಿ ಬರಿಬೇಕು. ನೋಡಿ ಡೈಲಾಗ್ ರೈಟಿಂಗು ಕೂಡ ಈಸಿ ಇರೋದಿಲ್ಲ, ಎಲ್ಲಿವರೆಗೆ ಅರ್ಥ ಮಾಡ್ಕೋದಿಲ್ಲ ಅಲ್ಲಿವರೆಗೆ ಇದು ಕೂಡ ಡಿಫಿಕಲ್ಟೇ ನಿಮ್ಗೆ ಅನ್ಸುತ್ತೆ. ಅಂಡ್ ಕೊನೆಯದಾಗಿ ಲೆಟರ್ ರೈಟಿಂಗ್. ಸೊ ಲೆಟರ್ ರೈಟಿಂಗ್ ನೋಡಿ, ಇದು ಯಾವಾಗ ಅಡ್ವರ್ಟೈಸ್ಮೆಂಟ್ ನಲ್ಲಿ ಬಂದಿದೆ 16th August 2025 ದ ಹಿಂದೂನಲ್ಲಿ ಬಂದಿದೆ. ಏನ್ ರಿಕ್ವೈರ್ಮೆಂಟ್ ಇರುವಂತ ಪೋಸ್ಟ್ ಏನು, ಇಂಗ್ಲಿಷ್ ಟೀಚರ್ಸ್ ಬೇಕಾಗಿರೋದು, ಕ್ವಾಲಿಫಿಕೇಶನ್ BA B.Ed, ಇದು ಅಪ್ಲೈ ಟು ಅನ್ನೋದು ನಮ್ದು ಟು ಅಡ್ರೆಸ್ ಆಗುತ್ತೆ. ರೈಟ್ ನಲ್ಲಿ XXX ಬರಿಬೇಕು, ಅಡ್ರೆಸ್ ನಲ್ಲಿ ಕೂಡ YYY ಬರಿಬೇಕು. ಸೊ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ, ಯಾವಾಗ್ಲೂ XXX ಅಂತಾನೆ ಕೊಡ್ತಾರೆ ಅಂತ ಇಲ್ಲ, ಬೇರೆ ಏನಾದ್ರೂ ಕೊಡಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಯಾವಾಗ್ಲೂ ಎಕ್ಸಾಮ್ ನಲ್ಲಿ 3 XXX ಕೊಟ್ಟಿದ್ರು, ಬಟ್ ಲಾಸ್ಟ್ ಇಯರ್ ಎನ್ಯುವಲ್ ಎಕ್ಸಾಮ್ ನಲ್ಲಿ 4 X ಕೊಟ್ರು, 3 Y ಬದಲಾಗಿ 4 Y ಕೊಟ್ರು. ಬಟ್ ವಿದ್ಯಾರ್ಥಿಗಳಿಗೆ ಅದೊಂದು ಹ್ಯಾಬಿಟ್, ಹವ್ಯಾಸ ಬಿದ್ಬಿಟ್ಟಿತ್ತು 3 XX ಬರೆಯೋದು. ಅವ್ರು ನೋಡ್ದೇನೆ ಸುಮ್ನೆ XXX YYY ಅಂತ ಬರೆದ್ಬಿಟ್ರು. ಈಗ 4 X ಕೊಟ್ಟಿದ್ದಾರೆ, 4 Y ಕೊಟ್ಟಿದ್ದಾರೆ. ಈಗ ಅದೇನಾಗಿತ್ತು ತಪ್ಪಾಗ್ಬಿಡ್ತು. ಹಾಗಾಗಿ ತುಂಬಾ ಜನ ಇಲ್ಲಿ ಒಂದೊಂದು ಅಂಕವನ್ನ ಕಳ್ಕೊಂಡ್ರು. ನೀವು ಹೇಳ್ಬೋದು ಒಂದೇ X ಇದೆ ರೀ, ಅದಕ್ಕೆ ಏನಾಗುತ್ತೆ ಒಂದ್ X ಬಿಟ್ರೆ ಅಂತ ಹೇಳಿ, ಬಟ್ ಇಲ್ಲಿ XX ಅಂತ ಇದೆ. ಬಟ್ ಇದು ಲೆಟರ್ ನಲ್ಲಿ ಇದು ನಿಮ್ಮ ಫ್ರಾಮ್ ಅಡ್ರೆಸ್, ರೈಟ್? ಇದು ಏನು ಫ್ರಾಮ್ ಅಡ್ರೆಸ್. ಈಗ ನಿಮ್ಮ ಹೆಸರು ಅನ್ಕೊಳ್ಳಿ ರಾಜು ಅಂತ ಇದೆ, ನಾನೀಗ ರಾ ಅಂತ ಅಷ್ಟೇ ಬರೆದ್ರೆ ಜೂ ಬಿಟ್ರೆ ಏನಾಗುತ್ತೆ, ಅದು ನಿಮ್ಮ ಹೆಸರು ಯಾರು ಕಳಿಸಿದಾರೆ ಲೆಟರ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕೊಟ್ಟಿರುವಂತ ಅಡ್ರೆಸ್ ಅನ್ನ ಆಸ್ ಇಟ್ ಇಸ್ ಅಲ್ಲಿ ಬರಿಬೇಕು. ಸೊ ಲೆಟರ್ ರೈಟಿಂಗ್ ಮೇಲೆ ನಿಮಗೆ ಡೌಟ್ಸ್ ಇದ್ರೆ, ಡಿಫಿಕಲ್ಟ್ ಅನಿಸ್ತಾ ಇದ್ರೆ ಅದ್ರ ಮೇಲೆ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಆ ವಿಡಿಯೋನ ನೀವು ನೋಡಬಹುದು, ರೈಟ್? ಸೊ ನಿಮಗೆ ಈ ಒಂದು ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಇಂಗ್ಲಿಷ್ ಎಕ್ಸಾಮ್ ಆಗಿಲ್ಲ ಅಂದ್ರೆ ಒಂದು ಒಳ್ಳೆ ಸ್ಕೋರ್ ಅನ್ನ ಮಾಡಿ. ಅಂಡ್ ಇಂಗ್ಲಿಷ್ಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾವುದು ಹಳೆ ಬುಕ್ಸ್ ಗಳನ್ನ ಓದ್ಲಿಕ್ಕೆ ಹೋಗ್ಬೇಡಿ. ಹೊಸ ಬುಕ್ ಅನ್ನ ಓದಿದ್ರೆ ಎಲ್ಲಾ ಕ್ವಶನ್ಸ್ ವಿತ್ ಆನ್ಸರ್ ಇದೆ, 2, 3, 1 ಮಾರ್ಕ್ಸ್, ಇವನ್ ಗ್ರಾಮರ್ ಕೂಡ ಇದೆ, ಸಮರಿಗಳ ತುಂಬಾ ಮೈಂಡ್ ಮ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಬುಕ್ ನಲ್ಲಿ ಆರಾಮಾಗಿ ಬೇಕಂದ್ರೆ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಇದನ್ನ ಆನ್ಲೈನ್ ಪರ್ಚೇಸ್ ಮಾಡ್ಕೋಬಹುದು. ನಿಮ್ಮ ಆಫ್ಲೈನ್ ಬುಕ್ ಸ್ಟಾಲ್ಗಳಲ್ಲಿ ಸಿಗೋದು ನನಗೆ ಡೌಟ್ ಅನ್ಸುತ್ತೆ, ಬಟ್ ಆನ್ಲೈನ್ ನಿಮಗೆ ಅದು ಡೆಫಿನೆಟ್ಲಿ ಸಿಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.